ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮರೇ ಬರಕ್ಕೆ ಹೇಳಿದ್ರಂತೆ. ಹಾಂ, ನಾನು ನಿಮ್ಮೆಲ್ಲರ ಜೊತೆನೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು. ವೀರು ಇದುವರೆಗೂ ಅವನ ಹುಟ್ಟಿದ ಹಬ್ಬನ ದೊಡ್ಡದಾಗಿ ಆಚರಿಸ್ಕೊಂಡವನಲ್ಲ. ಈ ಸಲ ಅವನ ಹುಟ್ಟಿದ ಹಬ್ಬನ ಆಚರಿಸ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾನೆ. ಅಂದಮೇಲೆ ಅವನ ಹುಟ್ಟಿದ ಹಬ್ಬದ ದಿನ ಎಲ್ಲ ಸಂಭ್ರಮವಾಗಿ ನಡಿಬೇಕು. ಎಲ್ಲ ಅರೇಂಜ್ಮೆಂಟ್ಸು ನಾನೇ ನಿಂತು ಮಾಡ್ತೀನಿ. ಜಿಯಾ, ಮಧ್ಯದಲ್ಲಿ ಮಾತಾಡಬೇಡ, ನನ್ನ ಮಾತಿನೂ ಮುಗ್ದಿಲ್ಲ. ವೀರು ಸಾಲಿಗ್ರಾಮದ ಮನೆಗೆ ಬಂದಾಗಿಂದ ನಮ್ಮ ಯಜಮಾನ್ರೆ ಅವನ ಹುಟ್ಟಿದಬ್ಬನ ಆಚರಿಸ್ತಿದ್ರು. ಅವ್ರು ತೀರ್ಕೊಂಡ್ಮೇಲೆ ನಮ್ಮ ಯಜಮಾನ್ರ ಹೆಸರಲ್ಲಿ ಅವನ ಹುಟ್ಟಿದಬ್ಬದ ದಿನ ಜನರಿಗೆ ಒಳ್ಳೇದಾಗುವಂಥ ಕೆಲಸಗಳನ್ನ ಮಾಡ್ತಿದ್ದ ಅಂತ ಕೇಳಿದ್ದೀನಿ. ಹೌದು ಅಮ್ಮರೇ, ಅಣ್ಣ ಯಾವತ್ತೂ ಬರ್ತ್ಡೇನ ಗ್ರ್ಯಾಂಡಾಗಿ ಆಚರಿಸ್ಕೊಂಡಿಲ್ಲ. ದೊಡ್ಡ ಯಜಮಾನ್ರು ಹೆಸರಲ್ಲಿ ಪೂಜೆ ಮಾಡಿಸಿ ಜನಗಳಿಗೆ ಕೈಲಾಡಿಸಿ ಸಹಾಯ ಮಾಡ್ತಿದ್ದ. ಈ ಸಲನೇ ಅವನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಒಪ್ಕೊಂಡ್ರು. ಇರಲಿ, ಅದು ಸಂತೋಷವೇ. ಅವನು ಹುಟ್ಟಿದ ದಿನ ಅಂತಂದರೆ ನಮ್ಗದೆಲ್ಲ ಸಂಭ್ರಮ ತರುವಂಥ ವಿಷಯ. ಆದರೆ ಆ ದಿನ ಅರ್ಥಪೂರ್ಣವಾಗಿರಬೇಕು. ಹಾಗಾಗಿ ನಾಳೆ ನಡೆಯೋ ಆಚರಣೆಯಲ್ಲಿ ಹೆಂಡಕ್ಕಾಗಲಿ, ಕರ್ಕಶವಾದ ಸಂಗೀತಕ್ಕಾಗಲಿ, ಗಲಾಟೆ ಕೂಗಾಟಕ್ಕಾಗಲಿ ಅವಕಾಶ ಇಲ್ಲ. ಸುತ್ತಮುತ್ತ ಇರೋ ದೇವಸ್ಥಾನಗಳಲ್ಲಿ ಬೆಳಿಗ್ಗೆನೆ ಅವನ ಹೆಸರಲ್ಲಿ ಅರ್ಚನೆ ನಡೀಲಿ, ಪ್ರಸಾದ ಅನ್ನದಾನನೂ ನಡೀಲಿ. ಹಾಗೆ ಕಷ್ಟದಲ್ಲಿರೋರಿಗೆ ಬಟ್ಟೆ, ಓದೋವಂಥ ಬಡ ಮಕ್ಕಳಿಗೆ ಫೀಸು, ಅನ್ನದಾನ, ದುಡ್ಡು ಎಲ್ಲ ಸಹಾಯನೂ ಆಗಬೇಕು. ಒಳ್ಳೆ ಕಾರ್ಯ ಅಮ್ಮ. ನಾನು ದೇವಸ್ಥಾನದಲ್ಲಿ ಅರ್ಚನೆ, ಪೂಜೆ, ಪ್ರಸಾದದ ಎಲ್ಲ ವ್ಯವಸ್ಥೆನೂ ನಾನೇ ಮಾಡಿಸ್ತೀನಿ. ಅಮ್ಮರೇ, ಬಡ ಮಕ್ಕಳಿಗೆ ಸ್ಕೂಲ್ ಫೀಸು, ಹಣ, ಊಟದ ವ್ಯವಸ್ಥೆನ ನಾನು ನೋಡ್ಕೊತೀನಿ. ತುಂಬ ಸಂತೋಷ. 100 ಜನ ಹೊಗಳಕ್ಕಿಂತ 4 ಜನ ಮೆಚ್ಕೊಂಡು ಆಶೀರ್ವಾದ ಮಾಡಿದರೆ ಸಾಕು. ಆಮೇಲೆ ಸುಬ್ಬಮ್ಮನವ್ರನ್ನ ಕರೆದಾಯ್ತಾ? ಯಾರ್ಯಾರನ್ನ ಕರಿಬೇಕು ಅಂತ ನಾನೊಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನೇ ಇನ್ವೈಟ್ ಮಾಡಿಬಿಡ್ತೀನಿ. ಬೇಡ ಬೇಡ, ಸುಬ್ಬು ಮನೆಯವರನ್ನ ನಾನೇ ಕರಿತೀನಿ. ನೋಡಿ ಫೋನ್ ಎಷ್ಟು ಚೆನ್ನಾಗಿದೆ. ಶ್ರಾವಣಿ ಅಮ್ಮವ್ರು ಕೊಡ್ಸಿದಾರೆ ಅಂದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ಹೌದು, ಹುಷಾರಾಗಿ ನೋಡ್ಕೊಳ್ಳಿ. ಒಂದ್ ಗೆರೆನು ಬೀಳ್ದಿರ ಹಾಗೆ ನೋಡ್ಕೊತೀನಿ. ಇಲ್ಲಿ ನೋಡಿ, ದೊಡ್ಡಪ್ಪರು ದೊಡ್ಡಪ್ಪರು ಫೋಟೋ ಬರ್ತಾ ಇದೆಯಲ್ಲ, ನಾನು ಇದು ತಗಿಲ್ಲೇ ಇಲ್ಲ. ಹೌದಾ? ಮತ್ತೆ ಹೆಂಗ್ ಬರ್ತಾ ಇದೆ? ಆಶ್ಚರ್ಯ ಅಲ್ವಾ ಮಾವ? ಗೂಗಲ್ ಅಲ್ಲಿ ಅವ್ರ ಫೋಟೋನ ಅವ್ರು ಅಪ್ಲೋಡ್ ಮಾಡಿದ್ರೆ ಯಾರು ಫೋನ್ ಮಾಡಿದ್ರು ಅವ್ರ ಫೋಟೋನೇ ಬರುತ್ತೆ. ಅಮ್ಮವ್ರು ಫೋನ್ ಮಾಡ್ತಿದ್ದಾರೆ ತಾನೆ, ಮೊದ್ಲೇ ಮಾತಾಡಿ, ನಮ್ಮ ಹತ್ರ ಆಮೇಲೆ ಮಾತಾಡೋರಂತೆ. ಅಮ್ಮವ್ರೆ, ಏನ್ ಪದ್ದು, ಏನ್ ಮಾಡ್ತಿದ್ದೆ? ಕಾಲ್ ತಗೊಳಕ್ ಯಾಕೆ ಇಷ್ಟು ಲೇಟು? ಅದು ಅಮ್ಮವ್ರೆ, ಈ ಫೋನು. ಸರಿ ಸರಿ ಸರಿ. ನಾಳೆ ವೀರು ಹುಟ್ಟಿದ ಹಬ್ಬ, ಗೊತ್ತಿದೆ ತಾನೆ? ಗೊತ್ತು ಅಮ್ಮವ್ರೆ, ಅಂತ ದಿನ ಮರೆಯಕ್ಕಾಗತ್ತಾ? ಪ್ರತಿ ವರ್ಷ ಯಜಮಾನ್ರು ಹುಟ್ಟಿದ ದಿನ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ತೀವಿ. ದೊಡ್ಡ ಮನೆ ಬಂಟ ನೀನು, ನಿನಗೆ ಹೊಸದಾಗಿ ಹೇಳೋ ಅಂಥದ್ದೇನಿದೆ? ಅಂದಾಗೆ ವೀರು ನಾಳೆ ಮನೇಲೆ ಹುಟ್ಟಿದ ಹಬ್ಬ ಆಚರಿಸ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ. ನೀವು ಮನೆಯವರೆಲ್ಲರೂ ಖಂಡಿತ ಬಂದು ಹುಟ್ಟಿದ ಹಬ್ಬನ ಆಚರಿಸ್ಬೇಕು. ಆಯ್ತಮ್ಮವ್ರೆ, ಎಲ್ಲರೂ ಬರ್ತೀವಿ. ದೇವಸ್ಥಾನದಲ್ಲಿ ಅರ್ಚನೆ ಆಗ್ತಿದ್ದಾಗೆ ನೇರವಾಗಿ ಅಲ್ಲಿಗೆ ಬಂದ್ಬಿಡ್ತೀವಿ. ಸಂತೋಷನಪ್ಪ, ಮನೇಲಿ ಎಲ್ರನ್ನು ಕರೆದೆ ಅಂತ ಹೇಳ್ಬಿಡು. ಸರಿ ಅಮ್ಮವ್ರೆ, ನಾನು ಹೇಳ್ತೀನಿ. ಅಮ್ಮವ್ರು ಏನಂದ್ರು? ನಾಳೆ ಯಜಮಾನ್ರದ್ದು ಹುಟ್ಟಿದ ಹಬ್ಬಲ್ವನೇ, ಮನೇಲೆ ಆಚರಿಸ್ಕೊತಾ ಇದಾರಂತೆ, ನಾವೆಲ್ಲರೂ ಹೋಗ್ಬೇಕಂತೆ. ಯಜಮಾನ್ರು ಇಷ್ಟು ವರ್ಷ ಆಚರಿಸ್ಕೊಳ್ದೇ ಇರೋರು ಈ ವರ್ಷ ಮನೇಲಿ ಆಚರಿಸ್ಕೊತಿದಾರಂತ? ಹೌದು ಕಣೆ, ನನಗೂ ಆಶ್ಚರ್ಯ. ಆದರೆ ಏನಂತೆ,
ಸಂಭ್ರಮ ಪಡೋದಕ್ಕೆ ಹಿಂದೆ ಮುಂದೆ ನೋಡ್ಬೇಕಾ? ನಾವೆಲ್ಲರೂ ಅಲ್ಲಿ ಹೋಗೋಣ. ರೆಡಿಯಾಗಿರಿ. ಹಾ ಹಾಗೆ ಮಾಡೋಣ ರೀ. ಸುಬ್ಬು, ಸುಬ್ಬು, ತನ ಲೇ ಧನಲಕ್ಷ್ಮಿ, ಪುಟು ಪುಟು ಅಂತ ಹೋಗ್ತಾಳೆ ನೋಡೋ ನಿಮ್ಮ ಮತ್ತೆ. ದರಿದ್ರ, ಏನ್ ಮಮ್ಮಿ? ನಾಳೆನೇ ಮಿನಿಸ್ಟ್ರದು ಹುಡ್ದಪ್ಪ. ನಾಳೆನೇ ನಿನ್ನನ್ನ ದತ್ತು ತಗೊಳ್ತಾರೆ ಅಂತ ಅನ್ಸತ್ತೆ ಕಣ. ಯಾಕೆಂದ್ರೆ ಅವರು ಅವತ್ತು ಹೇಳಿದ್ರಲ್ಲ, ಒಂದು ನಿರ್ಧಾರನ ಎಲ್ಲರೆದುರಿಗೂ ಹೇಳ್ತೀನಿ ಅಂತ. ನಾಳೆನೇ ಇರ್ಬೋದು ಕಣ. ಮಮ್ಮಿ ಇದ್ರೂ ಇರ್ಬೋದು ಮಮ್ಮಿ. ನಾಳೆ ನನಗೆ ಎಂತಹ ಗಿಫ್ಟು. ನಾನು ದೊಡ್ಡ ಮನೆ ಕುಡಿ ಆಗ್ಬಿಡ್ತೀನಿ ಮಮ್ಮಿ. ಹಾಗೇನಾದ್ರೂ ಆಗ್ಬಿಟ್ರೆ ಹುಟ್ಟಿದ ದಿನ ಅವ್ರದ್ದು, ಹಬ್ಬ ನಮ್ದು. ಹಬ್ಬ 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 ಹಬ್ಬ, ನಾಳೆ ಮಿನಿಸ್ಟರಿಗೆ ಹಬ್ಬ ಹಬ್ಬ ಅಲ್ಲ ನಮಗೆ. ಪ್ರತಿ ಸಲ ಮೆಸೇಜ್ ಕಳಿಸಿದಾಗ್ಲೂ ಥ್ಯಾಂಕ್ಸ್ ಅಂತ ರಿಪ್ಲೈ ಮಾಡ್ತಾ ಇದ್ರು. ಅವಾಗ ಏನೋ ಒಂಥರ ಧೈರ್ಯ ಬರ್ತಾ ಇತ್ತು. ಆದ್ರೆ ಈ ಸಲ ಅವ್ರು ರಿಪ್ಲೈ ಕೂಡ ಮಾಡಲಿಲ್ಲ. ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ಸಿಟ್ಟಿದೆಯಾ ಅಪ್ಪ? ಅಪ್ಪ ಇವತ್ತು ಯಾವ ವಿಷಯದ ಬಗ್ಗೆ ಹೇಳ್ಬೋದು? ಅಲ್ಲಿ ಏನಾಗ್ಬೋದು? ಶ್ರಾವಣಿಮ್ಮ ರೆಡಿನಾ? ಹೊರಡೋಣವಾ? ಹಾ ರೆಡಿ. ಶ್ರಾವಣಿಮ್ಮ ಏನಾಯ್ತು? ಏನಿಲ್ಲ ಮಾವ, ನಾವು ನಮ್ಮ ಜೀವನದಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಆದ್ರೆ ಎಷ್ಟೋ ಸಲ ನಾವು ಆಸೆ ಪಟ್ಟಿರೋದೆಲ್ಲ ನಮಗ್ ಸಿಗಲ್ಲ ಅನ್ನೋ ಸತ್ಯ ನಮಗ್ ಗೊತ್ತಿತ್ತು ಇನ್ನೂ ಆಸೆ ಪಡ್ತಾನೆ ಇರ್ತೀವಿ. ಶ್ರಾವಣಿಮ್ಮ, ಜೀವನ ಅನ್ನೋದು ಆಕಾಶದಲ್ಲಿರೋ ಮೋಡಗಳಿದ್ದಾಗೆ. ನಾವು ಅದನ್ನು ಹೇಗೆ ನೋಡ್ತೀವೋ ಅದೇ ಆಕಾರದಲ್ಲಿ ಕಾಣ್ತೇವೆ. ಆನೆ ಅನ್ಕೊಂಡ್ರೆ ಆನೆ, ಮೊಲ ಅನ್ಕೊಂಡ್ರೆ ಮೊಲ, ಒಂದೊಂದ್ಸಲಿ ದೇವ್ರ ಹಾಗೆ, ಒಂದೊಂದ್ಸಲಿ ಭಯಾನಕವಾದ ಭೂತದಾಗೆ. ಆದರೆ ಯಾವ ಆಕಾರನೂ ಶಾಶ್ವತವಾಗಿ ಉಳಿಯಲ್ಲ. ನಮ್ಮ ಕಣ್ಣಿಗೆ ಕಾಣೋ ಆಕಾರದಲ್ಲಿ ಯಾವಾಗಲೂ ಮೋಡ ಇರುತ್ತೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಭ್ರಮೆ. ಜೀವನನೂ ಹಾಗೆ, ಇವತ್ತೊಂದು ರೀತಿ ಕಾಣುತ್ತೆ, ನಾಳೆ ಒಂದು ರೀತಿ ಕಾಣುತ್ತೆ. ಇವತ್ತು ಹೇಗೆ ಕಾಣ್ತಿದೆಯೋ ಅದೆಷ್ಟೇ ಜೀವನ ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು. ಆಸೆ ಪಟ್ಟಿದ್ದು ಸಿಗೋವರೆಗೂ ಕಾಯೋ ತಾಳ್ಮೆ ಇಲ್ದಿದ್ದಾಗ ಆಸೆ ಪಟ್ಟಿದ್ದು ಸಿಗೋದೇ ಇಲ್ವೇನೋ ಅನ್ಸುತ್ತೆ. ತಾಳ್ಮೆಯಿಂದ ಕಾಯಬೇಕು, ಆಸೆ ಪಟ್ಟಿದ್ದನ್ನ ದಕ್ಸ್ಕೋಬೇಕು. ಆಗ ಜೀವನದಲ್ಲಿ ಗೆಲ್ತೀವಿ. ಅಂತ ಗೆಲುವು ನಿಮ್ಗಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಾತುಗಳು ನಿಮ್ಗೆ ಅರ್ಥ ಆಗಿದೆಯಲ್ಲ? ಎಲ್ಲರೂ ರೆಡಿಯಾಗಿದ್ದೀವಿ, ಬನ್ನಿ.